ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಸೊ ಇವತ್ತು ನಮ್ಮ ಒಂದು 11th ಬ್ಯಾಚ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ಒಂದು ಬ್ಯಾಚ್ ಹೇಗಿತ್ತು, ನಮ್ಮ ಸ್ಟೂಡೆಂಟ್ಸ್ ಏನೇನು ಕಲ್ತಿದ್ದಾರೆ, ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಯಾವ ರೀತಿ ಬಿಲ್ಡ್ ಆಗಿದೆ, ಸೊ ನೆಕ್ಸ್ಟ್ ಅವರು ಸಕ್ಸಸ್ಫುಲ್ ಆಗಿ ಇವೆಂಟ್ ಪ್ಲಾನರ್ ಆಗಿ ಅವ್ರ ಜೀವನವನ್ನು ಹೇಗೆ ರೂಪಿಸ್ಕೊತಾರೆ, ಸೊ ಅವ್ರ ಕಡೆಯಿಂದನೇ ಕೇಳೋಣ ಬನ್ನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನನಗೆ ಮುಂಚೆಯಿಂದನೂ ಇಂಟ್ರೆಸ್ಟ್ ಇತ್ತು, ಬಟ್ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದು ಐಡಿಯಾ ಇರಲಿಲ್ಲ. ಸಿನ್ಸ್ ನಂದು ವೆಡ್ಡಿಂಗ್ ಎಲ್ಲ ಆಗಿದೆ, ಸ್ವಲ್ಪ ಐಡಿಯಾ ಇತ್ತು, ಬಟ್ ಇಲ್ಲಿಗೆ ಬಂದಮೇಲೆ ಅನಿಸ್ತು ಅಷ್ಟು ಮಾತ್ರ ಸಾಕಾಗಲ್ಲ, ಫುಲ್ ಫ್ಲೆಡ್ಜಾಗಿ ನಾವು ಕಲ್ತ್ಕೊಬೇಕು ಅನ್ನೋದು ಇಲ್ಲಿ ಬಂದಮೇಲೆ ನನಗೆ ಅರ್ಥ ಆಯಿತು. ದೆನ್ ಇಲ್ಲಿ ಬಂದಮೇಲೆ ನನಗೆ ಥಿಯರಿ ಕ್ಲಾಸ್ ಫಸ್ಟ್ ಶುರು ಮಾಡಿದ್ದು. ಆವಾಗ ಅನಿಸ್ತಿತ್ತು ಏನಕ್ಕೆ ಥಿಯರಿ ಕ್ಲಾಸ್, ಇಟ್ಸ್ ಲಿಟಲ್ ಬೋರಿಂಗ್ ಅಂತ. ಬಟ್ ನೌ ಐ ಅಂಡರ್ಸ್ಟ್ಯಾಂಡ್ ಎಷ್ಟು ವ್ಯಾಲ್ಯೂ ಇದೆ ಥಿಯರಿ ಕ್ಲಾಸ್ಗೆ ಅನ್ನೋದು ನನಗೆ ಇವಾಗ ಕಂಪ್ಲೀಟಾಗಿ ಅರ್ಥ ಆಗಿದೆ. ಇಲ್ಲಿ ನನಗೆ ಒಂದು ಹೂವು ಟೈ ಮಾಡೋಕ್ಕೆ ಸಹ ನನಗೆ ಬರ್ತಾ ಇರಲಿಲ್ಲ. ಸೊ ನನಗೆ ಬೇಸಿಕ್ಸಿಂದ ಇವ್ರು ಹೇಳ್ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ನನಗೆ ಕ್ಲೈಂಟ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ಇವಾಗ ಆಲ್ ಆಫ್ ಅ ಸಡನ್ ಒಂದು ಕ್ಲೈಂಟ್ ಜೊತೆ ಮಾತಾಡಬೇಕು ಅನ್ನೋಷ್ಟು ಕಾನ್ಫಿಡೆನ್ಸ್ ನನಗಿದೆ. ಸೊ ಇಲ್ಲಿ ಬಂದು ಕಲ್ತ ಮೇಲೆ ನೌ ಐ ಫೀಲ್ ನಾನು ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ஐ ஹேட் ஆல் ஐடியாஸ், எல்லா ஐடியாவும் இருந்துச்சு. பட் இங்கே வந்துட்டு தான் ஐ ஃபெல்ட் இன்னும் பெருசாக நம்ம பண்ணலாங்கிற ஒரு ஹோப் வந்துச்சு. தியரி கிளாஸ் சீரியஸ்லி பில்ட்ஸ் ஆர் ஓனர்ஷிப் குவாலிட்டி and a boss tara to make a boss, it is so much helpful. And a practical class trains us as a completely as a worker. Thank you so much sir. Prices வந்து எதுக்கு என்ன கோட் பண்ணுங்கிறது ஒரு நாலேஜ் வந்திருக்கு. ஒரு புக்கு கொடுத்தாங்க, புக் வாஸ் ஸோ மச் ஹெல்ப்ஃபுல். அது அங்கே எனக்கு ஹெல்ப்ஃபுல்லாக இருக்குமான்னு எனக்கு தெரியாது, பட் எப்படி நம்ம இதை கொண்டு போகலாங்கிற ஒரு ஐடியா வந்துச்சு அந்த புக்கை பார்த்தோன்னே. ಕೊಟೇಷನ್ಸ್ ಯಾವ ಥರ ಮಾಡಬೇಕು ಅದು ಹೇಳ್ಕೊಟ್ಟಿದ್ದಾರೆ, ಮತ್ತು ವೆಂಡರ್ ಡೇಟಾಬೇಸ್ ಕೊಟ್ಟಿದ್ದಾರೆ, ಅದರಿಂದ ತುಂಬ ಯೂಸ್ ಆಗುತ್ತೆ. ಮತ್ತು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಬಲೂನ್ ಟು ಫ್ಲವರ್ವರೆಗೂ ತುಂಬ ಯೂಸ್ ಆಗುತ್ತೆ. ಈಗ ನಾವು 100% ಕಾನ್ಫಿಡೆನ್ಸ್ ಬಂದಿದೆ, ಔಟ್ಸೈಡ್ ಹೋಗಿ ನಾವು ಓನಾಗಿ ಮಾಡ್ಬೋದು ಸರ್. ನಂದು ಫ್ರೈಡೇ 10th ಎಕ್ಸಾಮ್ ಮುಗೀತು. ಸ್ಯಾಟರ್ಡೇ ಬಂದು ಕೌನ್ಸಿಲಿಂಗ್ ತಗೊಂಡೆ. ಇಲ್ಲಿ ಕ್ಲೈಂಟ್ ಜೊತೆ ಹೆಂಗೆ ಮಾತಾಡಬೇಕು, ಕೊಟೇಷನ್ ಹೆಂಗೆ ಹಾಕಬೇಕು ಅಂತ, ಬಲೂನ್ ಬ್ಲೋ ಮಾಡೋದು ಎಲ್ಲ ಸೈಜ್ ಹೆಂಗೆ ನೋಡ್ಕೊಬೇಕಂತೆಲ್ಲ ಹೇಳ್ಕೊಟ್ರು. ಅದಾದಮೇಲೆ ಶರತ್ ಸರ್ ಬಂದು ಅದನ್ನು ಏನು ಪ್ರೈಸ್ ಹೇಳಬೇಕು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ನಾನು ಇವಾಲ್ಸ್ನ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಕರ್ನಾಟಕದಲ್ಲೇ ಲೋ ಬಜೆಟಲ್ಲಿ ನಮಗೆ ಇಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಇವಾಲ್ಸ್ ನಾನು ಚೂಸ್ ಮಾಡಿದೆ. ಇನ್ನು ಥಿಯರಿ ಕ್ಲಾಸಿಗೆ ಬಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕೊಟೇಷನಿಂದ ಹಿಡಿದು ವೆಂಡರ್ ಡೇಟಾಬೇಸ್ವರೆಗೂ ಎಲ್ಲದನ್ನು ಹೇಳ್ಕೊಟ್ರು. ಪ್ರಾಕ್ಟಿಕಲಲ್ಲಿ ನಮಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಬಲೂನ್ ಹೇಗೆ ಬ್ಲೋ ಮಾಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಬಲೂನ್ನ ಮಿಷಿನಲ್ಲೇ ಬ್ಲೋ ಮಾಡೋದು ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಬಲೂನ್ ಬ್ಲೋಯಿಂಗಿಂದ ಹಿಡಿದು ಕಲರ್ ಕಾಂಬಿನೇಷನ್ ಹೇಗೆ ಮಾಡೋದು ಅಂತ ಎಲ್ಲದನ್ನು ಕಲ್ತ್ವಿ ಇಲ್ಲಿ. ನಾನು ಒಬ್ಬ ಎಲೆಕ್ಟ್ರಿಷಿಯನ್. ಈವೆಂಟ್ಸ್ ಬಗ್ಗೆ ಬರ್ಡೇಸಲ್ಲಿ ನಿಮಗೆ ಯಾವ ಥರ ಬರ್ಡೇಸ್ ಇರುತ್ತೆ, ನೆಕ್ಸ್ಟ್ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ಅನ್ನೋದು ಅವರು ಥಿಯರಿ ಕ್ಲಾಸಲ್ಲಿ ಕೊಟ್ಟಿದ್ದರು.
ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ಲಾಸ್ ಬಂದಮೇಲೆ ನಮಗೆ ಶರತ್ ಸರ್ ಎಷ್ಟು ಟೈಪ್ಸ್ ಆಫ್ ಬಲೂನ್ಸ್ ಇರುತ್ತೆ, ಬಲೂನ್ ಸೈಜ್ ಅನ್ನೋದು ನಾವು ಹೇಗೆ ಬ್ಲೋ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನಾನು ಇವಾಲ್ಸ್ ಗ್ರೂಪ್ನ ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮಿಡಲ್ ಕ್ಲಾಸ್ ಅವರಿಗೆಲ್ಲ ಯೂಸ್ ಆಗೋದು ಏನಂದರೆ ಅಮೌಂಟ್ ವಿಚಾರ, ಫೀಸ್ ವಿಚಾರ. ಅದರಲ್ಲಿ ನನಗೆ ತುಂಬ ತೀರಾ ಕಮ್ಮಿ ಅನ್ನಿಸ್ತು. ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ನನಗನ್ನಿಸ್ತಿತ್ತು. ಬಿಕಾಸ್ ಒಂದು ಫೀಸ್ ಕಮ್ಮಿ ಇದೆ, ಇನ್ನೊಂದು ಹೇಳ್ಕೊಡ್ತಿರೋ ಕಂಟೆಂಟ್ ಜಾಸ್ತಿ ಇದೆ. ಆ ಫೀಸಿಗೆ ತಕ್ಕಂತೆ ಅವರು ಎಷ್ಟು ಹೇಳ್ಕೊಡ್ಬೇಕೋ ಅದಕ್ಕಿಂತ ಜಾಸ್ತಿ ಹೇಳ್ಕೊಡ್ಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ನನಗೆ ಯೂಸ್ ಆಗಿದ್ದು ಥಿಯರಿ ಕ್ಲಾಸಸ್ಸಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾಗಲಿ, ಅಥವಾ ವೆಂಡರ್ ಡೇಟಾಬೇಸ್ ಕೊಡೋದಾಗಲಿ, ಕೊಟೇಶನ್ಸ್ ಹಾಕೋದು, ಅದೆಲ್ಲದ್ರ ಬಗ್ಗೆನೂ ಟೀಚ್ ಮಾಡಿಕೊಟ್ರು ನಮಗೆ. ಅದು ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಥಿಯರಿ ಕ್ಲಾಸಸ್ಸಲ್ಲಿ ತುಂಬ ಹೆಲ್ಪ್ ಆಗಿದೆ. ಕ್ಲೈಂಟ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಅಂದರೆ ಒಳ್ಳೆ ಪ್ರೊಫೆಷನ್ನಿಗೂ ರ್ಯಾಂಡಮ್ ಆಗಿ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿಂದ ಹೋದಾದ್ಮೇಲೆ ಕ್ಲೈಂಟ್ ಜೊತೆ ಪ್ರೊಫೆಷ್ನಲಿಸ್ಟ್ ಆಗಿ ಮಾತಾಡೋದು ಹೇಳ್ಕೊಟ್ಟಿದ್ದಾರೆ. ಒಂದು ಫ್ಲಾರ್ ಡೆಕೋರೇಷನ್ಸ್ ಆಗಲಿ, ಒಂದು ಬಲೂನ್ ಡೆಕೋರೇಷನ್ ಹೇಗೆ ಮಾಡಬೇಕು ಅಂತ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಶರತ್ ಸರ್ ಒಂದೊಂದು ಡೆಕೋರ್ ಆದಮೇಲೂ ಯಾವ ಥರ ಕೋಟ್ ಮಾಡಬೇಕು, ಅದಕ್ಕೆ ಅಮೌಂಟ್ ಹೇಗೆ ಹೇಳಬೇಕು ಕ್ಲೈಂಟ್ಸಿಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇಲ್ಲಿಗೆ ಸೇರಿ ನಂಗೆ ತುಂಬ ಖುಷಿನೇ ಇದೆ. ಬಿಕಾಸ್ ಬೇರೆ ಕಡೆ ಪಾಯಿಂಟ್ ಟು ಪಾಯಿಂಟ್ ಅಂದರೆ ಡೀಟೇಲಿಂಗ್ ಆಗಿ ಹೇಳ್ಕೊಕೊಡಲ್ಲ, ಇಲ್ಲಿ ಡೀಟೇಲಿಂಗ್ ಆಗಿ ಹೇಳ್ಕೊಡ್ತಾರೆ. ಯಾವುದೇ ವರ್ಕ್ ಆದ್ರೂ ತುಂಬ ಡೀಟೇಲಿಂಗ್ ಆಗಿ ಹೇಳ್ಕೊಡ್ತಾರೆ. ಥಿಯರಿನೂ ಕೂಡ 15 days ಥಿಯರಿ ಇರುತ್ತೆ, 15 days ಪ್ರಾಕ್ಟಿಕಲ್ ಇರುತ್ತೆ. ಥಿಯರಿಲಿ ಯಾವ್ಯಾವ ಮ್ಯಾರೇಜ್ ಆಗಲಿ, ಬರ್ಡೇ ಸೆಟಪ್ ಅಥವಾ ಥೀಮ್ ಸೆಟಪ್ ಯಾವ್ಯಾವ ಥರ ಮಾಡಬೇಕು, ಯಾವುದಾದ್ಮೇಲೆ ಯಾವ್ದು ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಂಡು ಕೊಡ್ತಾರೆ. ವೆಂಡರ್ ಡೇಟಾಬೇಸ್ ಕೊಟ್ಟಿದ್ದಾರೆ ನಮಗೆ. ಅದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ನಮಗೆ ವೆಂಡರ್ ಹುಡ್ಕೋದೇ ತುಂಬ ಕಷ್ಟ ಆಗುತ್ತೆ. ಎಂಡ್ ಆಫ್ ದಿ ಡೇ ನಾವು ಇವಾಗ ಯಾವುದಾದ್ರೂ ಈವೆಂಟ್ ತೊಗೊಂಡ್ರೆ ನಮಗೆ ಯಾವುದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಎತ್ತ ಅಂತಲೇ ನಮ್ಗೆ ಗೊತ್ತಿರಲ್ಲ. ಕಾಲ್ ಮಾಡಿದ್ರೆ ಸಾಕು ನಮಗೆಲ್ಲ ಸಿಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಬಂದಿದೆ ಸರ್. ಥಿಯರಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಬ್ಬರು ಕ್ಲೈಂಟ್ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಕ್ಟಿಕಲ್ಸು ಅಷ್ಟೇ, ನಾವು ಹೆಂಗೆ ಮಾಡ್ತೀವಿ, ಹೆಂಗೆ ಔಟ್ಲುಕ್ ಬರುತ್ತೆ ಅಂದ್ಬಿಟ್ಟು ಇದೊಂದು ಬೆಸ್ಟ್ ಎಕ್ಸಾಂಪಲ್. ನನಗೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇದು ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ನನಗೆ ಸ್ಟಾರ್ಟ್ ಮಾಡೋಕ್ಕೆ. ಸ್ಟಾರ್ಟಿಂಗ್ ಥಿಯರಿ ಕ್ಲಾಸಸ್ಸಿಂದ ಹಿಡಿದು ಪ್ರಾಕ್ಟಿಕಲ್ ತನಕನೂ ತುಂಬ ಹೆಲ್ಪ್ಫುಲ್ ಆಗಿತ್ತು. ಕ್ಲೈಂಟ್ ಮೀಟಿಂಗಲ್ಲಿ 1-on-1 ಕಾನ್ವರ್ಸೇಷನ್ ಇತ್ತು. ಹೆಂಗೆ ಮಾತಾಡಬೇಕು ಕ್ಲೈಂಟ್ ಜೊತೆ, ಯಾವ್ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು, ನೀವು ಇನ್ನೇನೇನು ಹೇಳ್ಬೋದು ಅದರಲ್ಲಿ ಅಂತೆಲ್ಲ ಹೇಳ್ಕೊಟ್ರು. ಆ್ಯಂಡ್ ಲೈವ್ ಮಾರ್ಕೆಟ್ ಸೆಷನ್ಗೂ ಕರ್ಕೊಂಡು ಹೋಗಿದ್ರು. ವೆಂಡರ್ ಡೇಟಾಬೇಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇವಾಗ ನಾವೇ ಏನು ಆ್ಯಸ್ ಅ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರೆ ಮಿಕ್ಕಿದ್ದೆಲ್ಲ ಸರ್ವಿಸಸ್ನು ನಾವು ವೆಂಡರ್ಸಿಂದ ತೊಗೊಂಡು ನಾವು ಕಂಪ್ಲೀಟ್ ಇವೆಂಟ್ನ ಮಾಡಿಕೊಡ್ಬೋದು. ಎಲ್ಲದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಹೇಳ್ಕೊಡ್ತಿದ್ದಾರೆ. ಎಸ್ಪೆಷಲಿ ಥಿಯರಿ ಕ್ಲಾಸ್ ಚೆನ್ನಾಗಿತ್ತು, ಪ್ರಾಕ್ಟಿಕಲ್ ಕ್ಲಾಸ್ ಅಷ್ಟೇ. ಬಲೂನ್ ಡೆಕೋರೇಷನ್ ಮತ್ತು ಫ್ಲವರ್ ಡೆಕೋರೇಷನ್ ಎಲ್ಲ ಕಲ್ತಿದ್ದೀವಿ. ಒಂದು ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಹೂವು ಸರಿಯಾಗಿ ಹಾಕ್ಲ ಅಂತ ಫುಲ್ ತಗ್ಸಿ ಅಂಗಲಗಣಮ್ಮ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಖುಷಿ ಆಯಿತು. ಅದರ ಮೇಲೆ ಥೀಮ್ ಬರ್ಡೇ ಅಂದರೆ ಏನೂ ಗೊತ್ತಿರಲಿಲ್ಲ. ಥೀಮ್ ಬರ್ಡೇ ಯಾವ ಥರ ಸೆಟಪ್ ಮಾಡಬೇಕು, ಎಲ್ಲೆಲ್ಲಿ ಯಾವ ಫ್ರಾಕ್ಸ್ ಇಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಶರತ್ ಸರ್ ಬಂದು ನಾವು ಚೆನ್ನಾಗಿ ಬಂದಿಲ್ಲ ಅಂದರೆ ತಿರ್ಗಾದೆಲ್ಲ ರಿಮೂವ್ ಮಾಡಿಸಿ ತಿರ್ಗಾ ಹಿಂಗೆಲ್ಲ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಥಿಯರಿ ಇತ್ತು, ಥಿಯರಿಯಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಪ್ರಾಕ್ಟಿಕಲ್ ಇತ್ತು. ವೆಂಕಟೇಶ್ ಸರ್ ನಮಗೆಲ್ಲ ಕ್ಲೀನಾಗಿ ಎಲ್ಲ ಹೇಳ್ಕೊಟ್ರು. ಎಸ್, ನೋಡಿದ್ರಲ್ಲ ನೀವೇನೆ. ಸೊ ನಿಮ್ಮ ಎಲ್ಲರ ಸಪೋರ್ಟಿಂದ ಈ ಒಂದು ಬ್ಯಾಚಸ್ನ ನಾವಿಷ್ಟು ಚೆನ್ನಾಗಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು ನಮಗೆ ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇದೇ ಥರ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಫ್ರೀ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ಸೊ ಇನ್ನೊಂದು 2 ಒಳ್ಳೆ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ಸೊ ನಮ್ಮ ಅಪ್ಕಮಿಂಗ್ ಡೇಸಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಓನ್ಲಿ ಥಿಯರಿ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಇರುತ್ತೆ. ಜೊತೆಯಲ್ಲಿ ಪ್ರಾಕ್ಟಿಕಲ್ ಬಂದು ನೀವು ಇಲ್ಲೇ ಆಫೀಸ್ಗೆ ಬಂದು ಅಟೆಂಡ್ ಮಾಡಬೇಕಾಗತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇದ್ರ ಜೊತೆಯಲ್ಲಿ ನಾವು ಮಾಸ್ಟರ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಕೂಡ ಇಲ್ಲಿ ಎಸ್ಟಾಬ್ಲಿಷ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಿರುತ್ತೆ ಅಂತಂದರೆ, ನಿಮಗೆ ಒಂದು ಬ್ಯಾಕ್ಗ್ರೌಂಡ್ನ ಡಿಸೈನ್ಸ್ ಹೇಗೆ ಮಾಡ್ಕೋಬೇಕು, ಜೊತೆಯಲ್ಲಿ 2D ಅಥವಾ 3Dನಲ್ಲಿ ನಾವು ಕ್ಲೈಂಟ್ಗೆ ಯಾವ ರೀತಿ ನಮ್ಮ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರ್ಸ್, ಫೋಟೋಶಾಪ್ ಮತ್ತು ಅಡೋಬ್ ಪ್ರೀಮಿಯರ್ ಪ್ರೋ, ಇನ್ನೂ ಜೊತೆಗೆ ಹಲವಾರು ಸಾಫ್ಟ್ವೇರ್ಸ್ನ ನಾವಿಲ್ಲಿ ಹೇಳ್ಕೊಟ್ಟು ಸೊ ಒಂದು ಪ್ರಾಪರ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಈ ಒಂದು ಥಿಂಗ್ಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ರೀಸೆಂಟ್ ಅಪ್ಡೇಟ್. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಆಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.